ಹಾಗೂ ಸೇನೆ ವತಿಯಿಂದ ಹಮ್ಮಿಕೊಂಡಿರುವ ಈ ಧರಣಿ ಸತ್ಯಾಗ್ರಹ ಇವತ್ತು 3ನೇ ದಿನದಲ್ಲಿ ಮುನ್ನಡೆಸ್ತಾ ಇದೆ. ಈ ಧರಣಿ ಸತ್ಯಾಗ್ರಹಕ್ಕೆ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಮಾರುತಿ ಕುದುರೆಯವರು ಹಾಗೂ ಬಿಜೆಪಿಯ ತಾಲೂಕು ಯಶಸ್ವಿ ಮೋರ್ಚಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಠಲ್ ಜಿನ್ನಿಯವರೇ ಹಾಗೂ ಜಿಲ್ಲಾ ದಲಿತ ಮುಖಂಡರಾದ ಅಮ್ಮಿನಪ್ಪ ತೆಗ್ಗಿಯವರೇ ಆಗಮಿಸಿರುತ್ತಾರೆ. ರೈತರು ಹಾಕಿಕೊಂಡಿರುವ ಈ ಹೋರಾಟ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಗೆಜೆಟಿನ ಪ್ರಕಾರ ರೈತರಿಗೆ ಕೊಡಬೇಕಾದ ಪರಿಹಾರವನ್ನು ಸರ್ಕಾರ ತಕ್ಷಣ ವಿಳಂಬ ಮಾಡದೆ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದೆ. ಈಗ ಜಿಲ್ಲಾ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷರಾದ ಮಾರುತಿ ಕುದುರೆಯವರು 2 ಮಾತು ಮಾತಾಡ್ಬೇಕಾಗಿತ್ತು. ಎಲ್ಲರಿಗೂ ನಮಸ್ಕಾರ ಮತ್ತು ಜೈ ಭೀಮ್ ಹೇಳುತ್ತಾ, ಏನು ಕೋಲಾರ ತಹಸೀಲ್ದಾರ್ ದಂಡಾಧಿಕಾರಿ ಕೋಲಾರಲ್ಲಿ ಇದ್ದಂಥ ಅಧಿಕಾರ ಏನಿದು ಜಾಗದಲ್ಲಿ ರೈತರ ಪರವಾಗಿ ಏನದು ಹೋರಾಟ ಕೂತಾರಲ್ಲ, ನಿರಾಶ್ರಿತ ರೈತರ ಸಂಘ ಮುಳವಾಡ ಕೋಲಾರ ಇಲ್ಲಿ ಹಮ್ಮಿಕೊಳ್ಳೋದ ಕಾರಣ ಏನಪ್ಪಾ ಅಂದ್ರೆ, ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಜಮೀನುಗಳನ್ನು KIDB ಧಾರವಾಡ ಇಲಾಖೆ ಕೈಗಾರಿಕಾ ಉದ್ದೇಶಕ್ಕಾಗಿ ಇಲ್ಲಿ ಒಟ್ಟು ಕ್ಷೇತ್ರ 4318 ಎಕರೆ ಭೂ ಸ್ವಾಧೀನ ಪಡಿಸಿಕೊಂಡಿದ್ದು, ಈ ಸಂದರ್ಭದಲ್ಲಿ ಇದನ್ನು ಕಳ್ಕೊಂಡ ರೈತರದು ಅದ ಸರಿಯಾಗಿ ಹಣ ಹಂಚಿಕೆ ಆಗಿಲ್ಲ. ಅದಕ್ಕೋಸ್ಕರ ಹೋರಾಟದ ಬೆಂಬಲಿಗೆ ಕೂಡ ನಾವು ಅವ್ರ ಇವರನ್ನದೇ ಯಾವುದೇ ಸಂಘಟನೆ ಆಗಲಿ ನಾವು ರೈತರ